ಏನೇನಿಲ್ಲ, ದಿಲೀಪ್ ಗೌಡ ಅಂತ ಹೊಡೆದ್ರೆ ಬರ್ತೈತೆ ಯೂಟ್ಯೂಬ್ ಚಾನಲ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿ. ಕಂಗ್ರಾಚುಲೇಷನ್ಸ್. ಏನಕ್ಕೆ ಏನಾರಾದ್ರೆ ನೋಡಿ ಈ ಪರಿಸ್ಥಿತಿ ಇರ್ತೈತೆ ಪಾಪ, ಕಣ್ಣಲ್ಲಿ ನೀರ್ ಹಾಕಂತ ಒಂದು ದರ್ಶನ್ ಆಡೈಕ್ಲೆಲ್ಲ ಗಾಡಿ ತೆಗೆದ್ರೆ ಹಿಂಗೆ ಆಗೋದು. You can ask the flowers. I sit for hours telling all the bluebirds. ನಮಸ್ತೆ ಕರುನಾಡು, ಐ ಎಮ್ ಫ್ರಮ್ ಚಿನ್ನದ ನಾಡು. ಗೈಸ್, ನಿನ್ನೆ 5K ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಹೋಗೋದು ಒಂದು 10 ಗಂಟೆ ಆಯಿತು. ಇವಾಗ ಎದ್ಬಿಟ್ಟು ಸ್ಕೂಲ್ ಹತ್ರ ಬಂದೆ. ನೋಡಿ ವ್ಯಾನಿಗೆ ಎತ್ಕೊಂಡು ಹೋಗೋಣ ಅಂತ. ಗೈಸ್, ನಿನ್ನೆ ಅಂತೂ ವೀಡಿಯೋನ ಯಾರು ನೋಡೇ ಇಲ್ಲ ಗೈಸ್. 300 ಜನ ಏನೋ ನೋಡಿದ್ದೀರಾ. ದಯವಿಟ್ಟು ವೀಡಿಯೋನ ನೋಡಿ. ತುಂಬ ಕಷ್ಟಪಟ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಥರನೇ ವೀಡಿಯೋಸ್ ಮಾಡ್ತೀನಿ. ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಬರೋಣ ಬನ್ನಿ ಗೈಸ್. ನಮ್ಮ ಸ್ಕೂಲಲ್ಲಿ ಎಲ್ಲ ಟ್ರ್ಯಾಕ್ಗಳಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ. ಎಲ್ಲ ಟ್ರ್ಯಾಕ್ಗಳಿಗೂ ಕಾರ್ಟೂನ್ ಹೆಸರುಗಳೇ ಇಟ್ಟಿರೋದು. ನನ್ನ ಟ್ರ್ಯಾಕ್ಗೆ ಟಾಮ್ ಅಂಡ್ ಜೆರ್ರಿ ಅಂತ ಇಟ್ಟಿದ್ದಾರೆ. ಅದರಲ್ಲೋಗಿ ಲೈವ್ ಲೊಕೇಶನ್ ಹಾಕಿದರೆ ಮಕ್ಕಳು ಎಕ್ಸಾಕ್ಟ್ ಅವ್ರ ಸ್ಟಾಪ್ಗೆ ಕರೆಕ್ಟಾಗಿ ಬರ್ತಾರೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದೆ ಬಸ್ಸು ಅಂತ ಅವ್ರಿಗೆಲ್ಲ ಕ್ಲಿಯರಾಗಿ ಗೊತ್ತಿರುತ್ತೆ. ಅದಕ್ಕೆ ಇವಾಗ ಹೋಗಿ ಲೈವ್ ಲೊಕೇಶನ್ ಹಾಕ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಬರೋಣ ಬನ್ನಿ ಗೈಸ್. ನಾವು ವ್ಯಾನ್ ಓಡಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನಿಮ್ಗೇನಾದರೂ ಅನ್ನಿಸ್ತಾ ಇರ್ತೈತೆ. ಬಟ್ ನಾನು ಹೋಗೋದು 15 ಕಿಲೋಮೀಟ್ರ್ ಸ್ಪೀಡ್ ಅಷ್ಟೇ. ಜಾಸ್ತಿ ಕೂಡ ಸ್ಪೀಡ್ ಹೋಗಲ್ಲ ಗೈಸ್. ನಾನು 15 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತೀನಿ. 15 ಇಲ್ಲ 10, 15, 20 ಅಷ್ಟೇ ರೇಂಜಲ್ಲೇ ಹೋಗೋದು. ಇದೊಂದು 40ಗೆಲ್ಲ ಲಾಕ್ ಆಗೋಗೈತೆ. ಯಾರಾದರೂ ಏನಾದರೂ ಅನ್ಕೊತೀರ, ಬಟ್ ಏನಾದರೂ ಅಂದ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ನಿಲ್ಲಿಸಿದಾಗ ಮಾಡ್ತೀನಿ ಅಷ್ಟೇ. ಓಡಿಸೋವಾಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಯಾವಾಗಾದರೂ ನಾನು ಒಬ್ಬನೇ ಇದ್ದರೆ ಮಾತ್ರನೇ ಮಾಡೋದು ಅಷ್ಟೇ ಗೈಸ್. ಬನ್ನಿ ಗೈಸ್, ವಿವೇಕಾನಂದ ರೂಟು ಇವತ್ತು ತೆಗ್ದಿದ್ದಾರಾ ಇಲ್ಲ, ರೆಡಿ ಆಗೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ರೆಡಿ ಆಗಿದ್ದರೆ ಮಾತ್ರ ಬೇಗ ಹೋಗ್ಬೋದು ಸ್ಕೂಲ್ ಹತ್ರ. ರೆಡಿ ಆಗಿಲ್ಲ ಅಂದರೆ ಲೇಟ್ ಆಗುತ್ತೆ ಗೈಸ್. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಹೋಗೋಣ. ರೋಡೆಲ್ಲ ರೆಡಿ ಆಗೋಗೈತೆ. ಇನ್ನೂ ಏನೋ ಸ್ವಲ್ಪ ಮುಂದೆ ಏನೋ ಮಾಡ್ತಾ ಇದ್ದಂಗೆ ಅವರೇ. ಬನ್ನಿ ಗೈಸ್, ಹೊರಟೋಗೋಣ. ಎಕ್ಸಾಕ್ಟಾಗಿ ರೋಡೆಲ್ಲ ರೆಡಿ ಆಗೋಗೈತೆ ಗೈಸ್. ಎಲ್ಲ ಏನೋ ಕಾಂಪೌಂಡ್ ಬಿಲ್ಡಿಂಗು ಅದು ಎಲ್ಲ ರೆಡಿ ಮಾಡ್ತಾವ್ರೆ ರೋಡು. ನಮ್ಮ ಹುಡುಗರೆಲ್ಲ ರೆಡಿ ನಿಂತ್ಕೊಂಡವ್ರೆ. ಬನ್ನಿ ಗೈಸ್, ಹೋಗಿ ಕರ್ಕೊಂಡು ಹೋಗೋಣ. ನಾವು ಇನ್ಸ್ಟಾದಲ್ಲಿ ಹಾಕ್ಬಿಟ್ಟು ಇದು ಹಾಕಿದ್ದೀರಲ್ಲ, ಲಿಂಕ್ ಹಾಕಿದ್ದೀರಲ್ಲ, ಓಪನ್ ಮಾಡಿದ್ವಿ. ಅದರಲ್ಲಿ ಪಾಸ್ವರ್ಡು ಮತ್ತೆ ಏನೇನಿಲ್ಲ, ದಿಲೀಪ್ ಗೌಡ ಅಂತ ಹೊಡೆದ್ರೆ ಬರ್ತೈತೆ ಯೂಟ್ಯೂಬ್ ಚಾನಲ್. ದಿಲೀಪ್ ಗೌಡ ಅಂತ ಹೋಗ್ಬಿಟ್ಟು ಇವತ್ತು ಹೋಗಿ ಹೊಡಿರಿ, ಬರ್ತೈತೆ ಯೂಟ್ಯೂಬ್ ಚಾನಲ್. ಅಲ್ಲ, ನೀನ್ ನೋಡಿದ್ರೆ ನಿನ್ನೆ ಎಲ್ರು ಸಬ್ಸ್ಕ್ರೈಬ್ ಆಗು ಅಂತ ಹೇಳ್ದೆ. ಒಬ್ರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಇನ್ನೇನು ಇವಾಗ ಹೇಳಿ ಹೋಗ್ಲಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿ ಪ್ಲೀಸ್, ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿ ಗೈಸ್. ನಮ್ಮ ಹುಡುಗರಂತೂ ಯಾರು ನನ್ನ ವಿಡಿಯೋ ನೋಡಿಲ್ಲ. ನೋಡಿ ಗೈಸ್, ಇವಾಗ ನೋಡ್ದವ್ರಲ್ಲ ಹೆಂಗೆ ಸಿಕ್ಕಿಲ್ಲ. ಓಯ್, ಸಿಕ್ಕಿಲ್ಲ ಅಕೌಂಟು. ವೆರಿ ಸ್ಯಾಡ್ ಗೈಸ್. ನನ್ನ ಅಕೌಂಟೇ ಸಿಕ್ಕಿಲ್ಲ ನಿನಗೆ. ದಿಲೀಪ್ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೊಡಿ, ಬರ್ತಾ ಇದೆ ನನ್ನ ಅಕೌಂಟು ಗೈಸ್. ಅಂತೂ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ಕೂಲ್ ಹತ್ರ ಬಂದೆ. ಇವಾಗ ಜಸ್ಟು ಪಾರ್ಕ್ ಮಾಡಬೇಕು. ಎಲ್ಲ ಗಾಡಿಗಳು ಇವತ್ತು ಬಂದ್ಬಿಟ್ಟೈತೆ ಗೈಸ್. ಆದರೂ ಸ್ವಲ್ಪ ಬೇಗ ಬಂದಿದ್ದೀನಿ ಇವತ್ತು. ಪ್ರೇಯರ್ ಏನೋ ಮುಗ್ದಿಲ್ಲ, ಆದಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ. ಇವ್ರು ನೋಡಿ ಗೈಸ್, ಯಾವಾಗಲೂ ಮೀಟಿಂಗ್ ಇವ್ರದ್ದು. ಎಲ್ಲ ಇಲ್ಲೇ ಅವ್ರು ನಮ್ಮ ಡ್ರೈವರ್ಗಳು. ನಿನ್ನೆ ವಿಡಿಯೋ ಯಾವ ಥರ ಐತೆ, ಹೆಂಗಿತ್ತು ಅಂತ ಕೇಳೋಣ ಬನ್ನಿ ಗೈಸ್. ಬ್ರಾ, ಯಾವ ಥರ ಇತ್ತು ವಿಡಿಯೋ ನಿನ್ನೆ? ಏಯ್, ನಿನ್ನೆ ಕೇಳ್ತಾ ಇರೋದು. ಸೈಕಾಗಿತ್ತು. ಸೈಕಾಗಿತ್ತಾ? ಯಾಕೋ ನಂಗೆ ಯಾಕೋ ಬೋರಿಂಗ್ ಅನ್ಸ್ಬಿಡ್ತು. ಆಯಪ್ನಲ್ಲಿ ಸಿಂಗರು ಎಲ್ಕೋದ್ನು? ನನಗೆ ಅಲ್ಲೇ ಅಡ್ಡ ಬಂದು ಕಾರಲ್ಲಿ. ಸರಿ, ಏನು ಕೆಲಸ ಇವಾಗ? ಏನಿಲ್ಲ, ವಿಡಿಯೋ ಮಾಡೋದು. ಬ್ರಾ, ಹೋಗ್ಬೇಕಾ ಬ್ರಾ? ಬಸ್ಸಿಗೆ ಎತ್ಕೊಂಡು ಹೋಗ್ಬೇಕಾ? ಪಿಕಪ್ ಇಲ್ಲ, ಶೋರೂಮ್ಗೆ ಹೋಗ್ಬೇಕಾ? ಬನ್ನಿ ಗೈಸ್, ಇವತ್ತು ಬಸ್ ಎತ್ಕೊಂಡು ಶೋರೂಮ್ ಹತ್ರ ಹೋಗೋಣ. ಏನಾಗೈತೆ ಗಾಡಿಗೆ? ಇದೇ ಗಾಡಿಗೆ ಆಗಿರೋದೇನೋ ಪಿಕಪ್ ಇಲ್ಲಂತೆ. ಹೋಗಿ ಪಿಕಪ್ ಮಾಡಿಸ್ಕೊಂಬರೋಣ ಬನ್ನಿ ಗೈಸ್, ಶೋರೂಮ್ಗೆ ಹೋಗಿ. ಪ್ರೇಯರ್ಗೆ ಇನ್ನೂ ಲೇಟಾಗಿ ಬಂದಿರೋದಕ್ಕೆ ಹುಡುಗರನ್ನೆಲ್ಲ ಇಲ್ಲೇ ನಿಲ್ಸೋರೆ. ರತ್ನ ಮೇಡಮ್ ಅಲ್ಲಿದ್ದಾರೆ. ಮೇಡಮ್ದು ಒಂದು ವಿಡಿಯೋ ಮಾಡಿಕೊಂಡು ಹೋಗೋಣ ಬನ್ನಿ ಗೈಸ್. ಮೇಡಮ್, ಹ್ಯಾಪಿ ಮಾರ್ನಿಂಗ್ ಮೇಡಮ್. ನಿನ್ನೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ರೆ ರೆಸ್ಪಾನ್ಸ್ ಹೆಂಗಿತ್ತು ಮೇಡಮ್? ಚೆನ್ನಾಗಿದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಪರವಾಗಿಲ್ಲ, 4-5 ನಿಮಿಷ ಸಾಕಷ್ಟೇ ನನಗೆ ಅಂತ. ಗಂಟೆ ಕೊಟ್ಟರೆ ಯೂಟ್ಯೂಬಲ್ಲೆಲ್ಲ ನೋಡೋದಕ್ಕೆಲ್ಲ ಟೈಮ್ ಇಲ್ಲ. ಇವಾಗ ಜನ ತುಂಬಾ ಬಿಸಿ. ಹೌದು ಮೇಡಮ್, ವರ್ಕ್ಲೋಡ್ ಜಾಸ್ತಿ ಇರುತ್ತೆ ಜನಕ್ಕೆ. ಅದಕ್ಕೆ ನಾನು ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಮೇಡಮ್ ಮಾಡೋದು ವಿಡಿಯೋ. ಇವಾಗ ನೋಡು, ನೀನು 10 ಮಿನಿಟ್ಸ್ ಮಾಡ್ತೀಯಾ, ಹೊರಗಡೆ ಓಡಾಡ್ಕೊಂಡಿರ್ತೀಯ. ನಾನು ಇಲ್ಲಿ ಕೆಲಸ ಮಾಡೋದ್ರಿಂದ ನಾನು ಬರೀ 4 ಅಥವಾ 5 ನಿಮಿಷ. ಓಕೆನಾ? ಓಕೆ ಮೇಡಮ್. ಈಗ ಏನು ನಂದು ಟಾಪಿಕ್ ಅಂತಂದ್ರೆ, ತಗೋ ಇದ ನನಗೆ ಮಾಡ್ಕೊಡು. ನಿಂದಾಯ್ತಾ?
ಆಯ್ತು ಮೇಡಮ್ ಆಯ್ತು. ಇವಾಗ ಮೇಡಮ್ಗೆ ವಿಡಿಯೋ ಮಾಡಿಕೊಟ್ಬಿಟ್ಟು ಗೈಸ್ ಬನ್ನಿ ಹೋಗೋಣ. ಮೇಡಮ್ದೆಲ್ಲ ವಿಡಿಯೋ ಮುಗೀತು. ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ವ್ಯಾನ್ಗಳು 2 ರೆಡಿ ಮಾಡಿಸ್ಬೇಕು. ಪಿಕಪ್ ಇಲ್ಲ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಆ ವ್ಯಾನ್ ಎತ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ ಗೈಸ್. ನೋಡಿ ಎಲ್ಲ ಹುಡುಗರೆಲ್ಲ ಆಟ ಆಡ್ತಾವ್ರು ಇಲ್ಲಿ. ಇವಾಗ ವ್ಯಾನ್ಗಳು ಎತ್ಕೊಂಡು ಕೋಲಾರ್ಗೆ ಹೋಗ್ಬೇಕು ಗೈಸ್. ಬನ್ನಿ ಕೋಲಾರ್ಗೆ ಹೋಗ್ಬಿಟ್ಟು ಬರೋಣ. 3 ಗಂಟೆಗೆಲ್ಲ ಬರ್ಬೇಕು ರಿಟರ್ನ್. ಹುಡುಗರು ಮತ್ತು ಹುಡುಗಿರು ಇಬ್ಬರೂ ಥ್ರೋಬಾಲ್ ಆಡ್ತವ್ರೆ, ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತವ್ರೆ. ನಾನು ಎತ್ಕೊಂಡು ಹೋಗ್ಬೇಕಾಗಿರೋದು ಇದೇ ವ್ಯಾನು. ಬನ್ನಿ ಗೈಸ್ ಹೋಗಿ ಕೋಲಾರ್ಗೆ ಹೋಗ್ಬಿಟ್ಟು, ಅಯ್ಯೋ ಬರೋದೇ ಇಲ್ಲ ಅಂತ ಹೋಗ್ಬಿಟ್ಟು ಬರೋಣ. ಬನ್ನಿ ಗೈಸ್ ಹೋಗಿ 3 ಗಂಟೆಗೆಲ್ಲ ಬರ್ಬೇಕು ರಿಟರ್ನು. ಹೋಗ್ಬಿಟ್ಟು ಬರೋಣ. ಕೋಲಾರ ರೋಡಿಗೆ ಬಂದಾಗೆಲ್ಲ ನನ್ನ ಫ್ರೆಂಡೇ ನೆನಪು ಬರ್ತಾನೆ. ಯಾಕಂದರೆ ಅವ್ನು ಈ ರೋಡಲ್ಲೇ ಆಕ್ಸಿಡೆಂಟ್ ಆಗಿದ್ದು. ಈ ರೋಡ್ ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ರೆಡಿ ಆದ್ಮೇಲಂತೂ ನೀವಂತೂ ಹುಷಾರಾಗಿ ಓಡಾಡಿ ಗೈಸ್ ದಯವಿಟ್ಟು. ನೋಡಿ ಗೈಸ್ ಹೆಂಗೈತೆ ರೋಡು ಅಂತ. ಈ ಎಸ್ ಎನ್ ಸಿಟಿ ಮಾತ್ರ ತುಂಬ ಚೆನ್ನಾಗೈತೆ. ಇನ್ನು ಮಿಕ್ಕಿದ ರೋಡೆಲ್ಲ ಸ್ವಲ್ಪ ಎಲ್ಲ ಕಿತ್ತೋಗೈತೆ. ಹೆಂಗೆ ಕಿತ್ತೋಗೈತೆ ಅಂದರೆ ಹಂಗೆ ಕಿತ್ತೋಗೈತೆ. ದಯವಿಟ್ಟು ಸ್ವಲ್ಪ ಹುಷಾರಾಗಿ ಬನ್ನಿ ಗೈಸ್. ಇವತ್ತು ನೋಡಿ ಐರನ್ ಮ್ಯಾನು ಇದೇ ಟ್ರ್ಯಾಕು, ಸ್ವಲ್ಪ ಪಿಕಪ್ ಕಡಿಮೆ ಐತೆ. ಅದಕ್ಕೆ ಹೋಗ್ಬಿಟ್ಟು ಕೋಲಾರ ಶೋರೂಮಲ್ಲಿ ಏನಾಗೈತೆ ಏನು ಅಂತ ಚೆಕ್ ಮಾಡಿಸ್ಬಿಟ್ಟು ಅಲ್ಲಿ ಸಿಗ್ತೀನಿ. ಬನ್ನಿ ಗೈಸ್ ಕೋಲಾರ. ಇವಾಗ ತಾನೇ ಜಸ್ಟ್ ಶೋರೂಮ್ ಹತ್ರ ಬಂದ್ವಿ, ಈಚರ್ ಶೋರೂಮ್ ಹತ್ರ. ಏನಾಗೈತೆ ಗಾಡಿಗೆ ಏನು ಅಂತ ಬಂದು ಚೆಕ್ ಮಾಡಿಸೋಣ. ರೋಡ್ ನೋಡಿ ಹೆಂಗೈತೆ ಅಂತ. ಕೆರೆ ಆಗ್ಬಿಟ್ಟೈತೆ ರೋಡೆಲ್ಲ. ಅಯ್ಯ ಬನ್ನಿ ಗೈಸ್ ಹೋಗೋಣ ಒಳಗಡೆ ಏನಾಗೈತೆ ಅಂತ ಚೆಕ್ ಮಾಡಿಸೋಣ. ಒಳಗಡೆ ನೋಡಿ ಎಷ್ಟು ಈಚರ್ ಗಾಡಿಗಳು ನಿಂತೈತೆ ಅಂತ. ನಾವು ನೋಡಿದರೆ 3 ಗಂಟೆ 40 ನಿಮಿಷಕ್ಕೆಲ್ಲ ಸ್ಕೂಲ್ ಹತ್ರ ಇರಬೇಕು. ಅದೇನಾಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟೊತ್ತು ಮಾಡ್ತಾರೋ ಏನೋ ನೋಡಬೇಕು. ಬನ್ನಿ ಗೈಸ್ ಚೆಕ್ ಮಾಡಿಸೋಣ. ಇವತ್ತು ನನ್ನ ಫ್ರೆಂಡ್ದು ಒಂದು ಗಾಡಿ ಬಂದೈತೆ ಇಲ್ಲಿ, ಈಚರ್ ಗಾಡಿ. ಈ ಗಾಡಿನಲ್ಲಿ ನಾನು ಶ್ರೀಕಾಕುಳಂ ತನಕ ಹೋಗಿದ್ದೆ ಗೈಸ್. ಇದರಲ್ಲಿ ಏನೋ ಏರ್ ಫಿಲ್ಟ್ರ್ ಏನೋ ಹೋಗೈತಂತೆ. 25,000 ಗೈಸ್. ಆರಾಮಾಗಿ ಡ್ರೈವರ್ ಆಗಿ ಆರಾಮಾಗಿ ಇದ್ಬಿಡ್ಬೇಕು ಗೈಸ್. ಸೀರಿಯಸ್ ಆಗಿ ಓನರ್ ಆದರೆ ಇದೆಲ್ಲ ಖರ್ಚುಗಳು ಬರ್ತೈತೆ. ನೋಡಿ ಗೈಸ್ ಓನರು ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡು ಅವನಿಲ್ಲಿ ಇವನೇ ಎದ್ದು ಓಡಾಕ್ತವನೆ. ನೋಡಿ ಗೈಸ್ ಎಲ್ಲ ರೆಡಿ ಮಾಡ್ತವ್ರೆ. ನೋಡಿ ಓನರ್ ಆದ್ರೆ ನೋಡಿ ಈ ಪರಿಸ್ಥಿತಿ ಇರ್ತೈತೆ ಪಾಪ. ಕಣ್ಣಲ್ಲಿ ನೀರು ಹಾಕಂತ ಒಂದು ದರ್ಶನ್ ಹೆಂಗಾಗೈತೆ ನೋಡಿ ಗೈಸ್ ಏರ್ ಫಿಲ್ಟ್ರು. ಆಡೈಕ್ಲೆಲ್ಲ ಗಾಡಿ ತೆಗ್ದಂದ್ರೆ ಹಿಂಗೆ ಆಗೋದು. ಆಡೈಕ್ಲೆಲ್ಲ ಗಾಡಿ ತಕೊಂಡ್ರೆ ಹಿಂಗೆ ಆಗೋದು. ನೋಡಿ ಗೈಸ್ ಹೆಂಗೈತೆ ಪರಿಸ್ಥಿತಿ ಪಾಪ. ಏರ್ ಫಿಲ್ಟರ್ ಅಂತಲ್ಲ ಇನ್ನೇನ್ ಬರೋದು ಏರ್ ಫಿಲ್ಟರ್ ಅದು ಇನ್ನೇನದು ಏನದು ಹೋಗ್ಲಿ. ಅಯ್ಯೋ ರೇಡಿಯೇಟರ್ ಟ್ಯಾಂಕ್ ಅಂತ ಗೈಸ್. ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ, ಏರ್ ಫಿಲ್ಟರ್ ಅಂತ. ಗೈಸ್ ನಮ್ ಪ್ರವೀಣ್ ಫಾರ್ಮಲ್ಸ್ ಹಾಕೊಂಡು ಓಡಾಡ್ತಾ ಇದ್ನ ಯಾವಾಗುನು. ಇವನ್ ಜೊತೆ ಸೇರ್ಬಿಟ್ಟು ಇವಾಗ ನಿಕ್ಕರ್ ನೋಡಿ ಗೈಸ್ ಎಂತ ಪರಿಸ್ಥಿತಿ ಬಂದೈತಿ ನಮ್ ಪ್ರವೀಣ್ ಕಾ. ಯಾವಾಗೂ ಫಾರ್ಮಲ್ಸ್ ಹಾಕೊಂಡು ಸ್ಟೈಲ್ ಆಗಿದ್ನು. KGF 3ಗೆ ಏರ್ ಕಟಿಂಗ್ ಬಿಟ್ಟವನಂತೆ. KGF ಆಡಿಷನ್ಗೆಲ್ಲ ಸೆಲೆಕ್ಟ್ ಆಗೋನೆ. KGF ಮೂವಿ ಯಾವಾಗ ಬರೋದು? ಬನ್ನಿ ಗೈಸ್ ಹೋಗೋಣ. ಗೈಸ್ ಈ ವ್ಯಾನು ಇವತ್ತು ರೆಡಿ ಆಗಲ್ಲಂತೆ, ನಾಳೆ ಕೊಡ್ತಾರಂತೆ ಐರನ್ ಮ್ಯಾನ್ನ. ಟೈಮ್ ನೋಡ್ಬೋದು ಗೈಸ್, ಇವಾಗಲೇ 2:31 ಆಗೈತೆ. ಈ ವ್ಯಾನ್ನ ಕೊಡ್ತಾರಂತೆ. ಬನ್ನಿ ಗೈಸ್ ಈ ವ್ಯಾನ್ ಆದರೂ ರೆಡಿ ಆಯಿತು. ಹೋಗಿ ಎತ್ಕೊಂಡು ಸ್ಕೂಲ್ ಹತ್ರ ಹೋಗೋಣ. 3:20 ಸ್ಕೂಲ್ ಹತ್ರ ಇರಬೇಕು. ಬನ್ನಿ ಗೈಸ್ ಹೋಗೋಣ. ಫಸ್ಟು ಎಷ್ಟೊತ್ತಿಂದ ಕಾತು ಸಾಕಾಗೋಯ್ತು ದೇವ್ರಣ್ಣೆ. ಇವರಿಬ್ರು ನೋಡ್ಬೇಕು ಅವಾಗಿಂದ ತಲೆನೇ ಕೆಡ್ಸಾಕಿದ್ರು. ಬನ್ನಿ ಗೈಸ್ ಹೋಗೋಣ. ಮೆರೂನ್ ಟ್ರ್ಯಾಕ್ ರೆಡಿ ಆಗೈತೆ ಗೈಸ್. ಜಸ್ಟ್ ಇವಾಗ ತಾನೇ ಸ್ಕೂಲ್ ಹತ್ರ ಬಂದರೆ ನೋಡಿ ವ್ಯಾನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಮಖ ಎಲ್ಲ ಫುಲ್ಲು ಡಲ್ಲಾಗೋಗೈತೆ. ಹೋಗಿ ಮಖ ತೊಳ್ಕೊಂಬರ್ಬೇಕು ಸ್ಕೂಲ್ ಬಿಡೋಷ್ಟೊತ್ತಿಗೆ. ಇನ್ನು ಆ ವ್ಯಾನ್ದು ಟ್ರಿಪ್ ಏನು ಮಾಡಬೇಕು, ಏನು ಪ್ಲ್ಯಾನ್ ಮಾಡಬೇಕು ಅಂತ ನೋಡಬೇಕು. ನನ್ನ ವ್ಯಾನಲ್ಲೇ ಒಂದು 15 ನಿಮಿಷ ಅಲ್ವಾ, ಮುಗಿಸ್ಕೊಂಬಂದು ತಿರ್ಗಿ ಆ ಹುಡುಗರನ್ನ ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಬೇಕು. ಇವಾಗ ಹೋಗಿ ಮಖ ತೊಳ್ಕೊಂಡು ಸ್ಕೂಲ್ ಬಿಡೋಷ್ಟೊತ್ತಿಗೆ ಬರ್ದ್ಬಿಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಇವಾಗ ತಾನೇ ಜಸ್ಟು ಮಖ ತೊಳ್ಕೊಂಡು ನೀಟಾಗಿ ಸ್ಕೂಲ್ ಹತ್ರ ಬಂದೆ. ಇನ್ನೂ ಹುಡುಗರನ್ನ ಯಾರನ್ನೂ ಬಿಟ್ಟಿಲ್ಲ. ನಮ್ಮ ಡ್ರೈವರ್ಗಳೆಲ್ಲ ಇಲ್ಲೇ ಅವರೇ. ನಿನ್ನೆ ಫುಲ್ ಸಾಂಗ್ಗಳಾಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ಇವತ್ತೇನು ಮಾಡ್ತಾರೆ ನೋಡಿ ಬನ್ನಿ ಗೈಸ್. ಏನಣ್ಣ ನಿನ್ನೆ ಸಾಂಗ್ ಆಡ್ಬಿಟ್ಟು ಫುಲ್ ಫೇಮಸ್ ಆಗಿದ್ದಲ್ಲ ನಾವು. ನಮಸ್ತೆ. ಐಡಿನೇ ಗೊತ್ತಿಲ್ಲ. ಇವಾಗ ದಿಲೀಪ್ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೊಡಿ ಬರ್ತೈತೆ. ನನ್ನ ವಿಡಿಯೋನೇ ಡೈರೆಕ್ಟ್ ವಿಡಿಯೋನೇ ಬರ್ತೈತೆ. ಯೂಟ್ಯೂಬಾಗ ಹೋಗ್ಬಿಟ್ಟು ಹೊಡೆದ್ರೆ ಬರ್ತೈತೆ ಗೈಸ್. ನೀವು ಅಷ್ಟೇ ದಿಲೀಪ್ ಗೌಡ ಅಂತ ಹೊಡೀರಿ, ನನ್ನ ವಿಡಿಯೋ ಬರ್ತೈತೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗೈಸ್. ಯಾವ ಕಡೆ ಹೇಳಿಬೇಡ ಸುಮ್ಮನೆರೋ, ಬಿದ್ದೋಗಲ್ಲ ಗೈಸ್. ಇವ್ರಿಗೆ ಏನು ಅರ್ಜೆಂಟ್ ಇರ್ತೈತೋ ಏನೋ ಗೊತ್ತಿಲ್ಲ. ಎಲ್ಲ ಓಡಿ ಬಂದು ವ್ಯಾನಿಗೆ ಎತ್ತಾರೆ ಗೈಸ್. ನೋಡಿ ಹೆಂಗೆ ಓಡಿ ಬರ್ತಾವ್ರೆಲ್ಲ. ಏನಮ್ಮ
ನಮ್ಮ ಟ್ರ್ಯಾಕ ನೋಡಿ ಲಾಸ್ಟ್ ಟ್ರ್ಯಾಕ್ ನಮ್ದು. ಇಲ್ಲ ಇದು ಟ್ರ್ಯಾಕ್ ನಮ್ಮದು. ಈ ಟ್ರ್ಯಾಕು. ಹೋಗು. ಬಾಯ್. ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕ? ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಯಾರಿಗೆ ಹೇಳ್ತಾ ಇದ್ದೀರಾ? ಹಾಂ, ಯಾರಿಗೆ ಹೇಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ? ನನಗಲ್ಲ, ನನ್ನ ಫಾಲೋವರ್ಸ್ಗೆ ಹೇಳ್ಬೇಕು. ಸರಿ, ಬಾಯ್. ಐರನ್ ಟ್ರ್ಯಾಕ್ ಮ್ಯಾನು ಅವಾಗಲೇ ಕಿಟ್ಟೋಗಿತ್ತಲ್ವಾ, ಆ ಟ್ರ್ಯಾಕ್ ಹುಡುಗರೆಲ್ಲ ಇಲ್ಲೇ ಅವ್ರೆ. ಇವ್ರನ್ನ ಏನ್ರಲ್ಲಿ ಕಳ್ಸೋದಂತ ಗೊತ್ತಿಲ್ಲ. ಡಿಂಪೋ, ಏನ್ರಲ್ಲಿ ಹೋಗ್ತೀರಾ? ನಿಮ್ಮ ಟ್ರ್ಯಾಕ್ ಕೆಟ್ಟೋಗೈತೆ, ಏನ್ರಲ್ಲಿ ಹೋಗ್ತೀರಾ? ಮನೆಗೆ ಹೋಗಲ್ಲ, ಇಲ್ಲೇ ಇದ್ದೋಗ್ರಿ ಗೈಸ್. ಇವ್ರಿಗೆ ಬೇರೆ ಗಾಡಿನ ಅಡ್ಜಸ್ಟ್ ಮಾಡಬೇಕು. ಯಾವ ಗಾಡಿನ ಅಡ್ಜಸ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಮಾಡೋಣ ಬನ್ನಿ ಗೈಸ್. ಏನ್ರ ನಿಮ್ಮ ಬಾಧೆ ಹೇಳ್ರು. ನಿಮ್ಮನ್ನು ವಿಡಿಯೋನಲ್ಲಿ ಹಾಕ್ಬೇಕಾ? ಸರಿ ಆಯ್ತು ಬಿಡ್ರು, ಎಲ್ರೂ ವಿಡಿಯೋನಲ್ಲಿ ಹಾಕ್ತೀನಿ, ನೋಡ್ಕೊಂಡ್ಬಿಡ್ರಿ. ಇನ್ನೂ ಹಾಕ್ಬೇಕಾ? ಬರ್ರೋ ಬೇಗ ಬರ್ರೋ, ಯಾರ್ಯಾರು ವಿಡಿಯೋನಲ್ಲಿ ಬರ್ಬೇಕು ಬರ್ರೋ. ಸಾಕು ಹೋಗ್ರು ಗೈಸ್. ಐರನ್ ಮ್ಯಾನ್ ರೂಟ್ ಹುಡುಗರನ್ನೆಲ್ಲ ಒಂದೊಂದು ಗಾಡಿಗೆ ಹಚ್ಚಿ ಒಬ್ಬೊಬ್ಬರನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀರಿ. ಇವಾಗ ಹೋಗೋಣ ಬನ್ನಿ ಗೈಸ್ ನಮ್ಮ ರೂಟ್ ಕಡೆ. ನಮ್ಮ ವ್ಯಾನ್ ಅಲ್ಲೇ ನಿಂತೈತೆ, ಹುಡುಗರೆಲ್ಲ ಕಾಯ್ತವ್ರೆ. ಹೋಗಿ ಕರ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಬಿಡೋಣ ಬನ್ನಿ ಗೈಸ್. ಇದೇ ಲಾಸ್ಟ್ ಸ್ಟಾಪು, ಎಲ್ರನ್ನೂ ಇಳಿಸ್ತಾ ಇದ್ದೀನಿ. ಬಾಯ್ ಹೋಗ್ರಿ ಬಾಯ್ ಎಲ್ರಿಗೂ ಬಾಯ್. ಈ ಡ್ರೈವಿಂಗ್ ಕೆಲಸ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋದು ದುಡ್ಡುಗೋಸ್ಕರ ಅಂತೂ ಅಲ್ಲ ಗೈಸ್, ಸೀರಿಯಸ್ ಆಗಿ ಆ ಮಕ್ಕಳಿಗೋಸ್ಕರ ನಾನು ಮಾಡ್ತಾ ಇರೋದು. ಅವ್ರ ಮಕ್ಳ ಹತ್ರ ಇರೋವಂಥ ಖುಷಿ ದೇವರ ನನಗೆ ಎಲ್ಲೂ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ. ಯಾರೋ ಹೇಳ್ತಾರೆ ಇವ್ನು ಡ್ರೈವಿಂಗ್ ಕೆಲಸ ಮಾಡ್ತಾನೆ, ಮಕ್ಕಳದ್ದು ವ್ಯಾನ್ ಓಡಿಸ್ತಾನೆ ಅಂತಲ್ಲ. ಒಂದೇ ಒಂದು ರೀಸನ್ನು, ನಾನು ಮಾಡ್ತಿರೋ ಕೆಲಸ ಬಂದುಬಿಟ್ಟು ಡ್ರೈವಿಂಗ್ ಕೆಲಸ ಮಕ್ಕಳಿಗೋಸ್ಕರ. ಅವ್ರ ಜೊತೆಯಲ್ಲಿ ನಂದು ಹಳೆ ನೋವುಗಳು ಜಾಸ್ತಿ ಐತೆ ನನಗೆ. ಸೊ ಅದನ್ನೆಲ್ಲ ಮರಿಬೇಕು ಅಂತ ಈ ಕೆಲಸ ಮಾಡ್ತಾಯಿದ್ದೀನಿ. ಮಕ್ಕಳ ಜೊತೆ ಖುಷಿಯಾಗಿದ್ದೀನಿ ಅಷ್ಟೇ ಗೈಸ್, ಇನ್ನೇನಿಲ್ಲ ರೀಸನ್ನು. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಸೇಫಾಗಿ ಅವ್ರ ಮನೆಗಳ ಹತ್ರ ಬಿಟ್ಬಿಟ್ಟು ಇವಾಗ ತಾನೇ ಜಸ್ಟ್ ವ್ಯಾನ್ ಆಲ್ಟ್ ಮಾಡಿದೆ. ಯಾರ್ಯಾರು ಈ ವ್ಯಾನಲ್ಲಿ ಬರ್ತಿರೋ ಹುಡುಗರು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಕಿಟಕಿಗಳನ್ನ ಹಾಕ್ಬಿಟ್ಟು ಹೋಗ್ರಿ ಗೈಸ್. ದಯವಿಟ್ಟು ಪ್ಲೀಸ್ ಹಾಕ್ಬಿಟ್ಟು ಕಿಟಕಿಗಳು ಹಾಕ್ಬಿಟ್ಟು ಮನೆಗೆ ಹೋಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಬಂಗಾರಪೇಟೆ, ಕೋಲಾರ, ಮಾಲೂರು ಎಷ್ಟು ಜನ ಇದ್ದೀರೋ ಎಲ್ರಿಗೂ ಶೇರ್ ಮಾಡಿ ಗೈಸ್ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್.